ನಾನು ನೋಡ್ತೀನಿ. ನಿನ್ನ ಬೀಗರಾಗೋರ ಯೋಗ್ಯತೆಗೆ ನಾನು ಕೇಳಿರೋಷ್ಟು ಹಣ ಹೊಂದಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ ಮದುವೆ ಆಗಲ್ಲ ಅಕ್ಕ. ಇದು ಈ ದಮಯಂತಿ ನಿನಗೆ ಕೊಡ್ತಿರೋ ಮಾತು. ಪುಟಿ, ನೀನು ಇವಳು ಮಾತಿಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಒಳ್ಳೆ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಆ ಶಕ್ತಿ ನೀ ಮನದ ಹತ್ರ ಇದೆ. ನೀನು ಆತರ ನಿರ್ಧಾರ ಮಾತ್ರ ಮಾಡ್ಬೇಡ ಪ್ಲೀಸ್. ನನಗೋಸ್ಕರ ನೀವೆಲ್ಲ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗ್ ಗೊತ್ತು ಅಣ್ಣ. ಹಾಗಂತ ನಿಮ್ ಜೀವನನ ನಾನ್ ಕಿತ್ಕೊಳ್ಳೋದು ತಪ್ಪಲ್ವಾ? ಅದ್ಕೆ ಹೇಳ್ದಂಗೆ ಈ ಸಾಲದ ಸುಳಿಲೆಲ್ಲ ಸಿಗಾಕೊಂಡ್ರೆ ಮೇಲ್ ಬರೋದು ತುಂಬಾನೇ ಕಷ್ಟ ಅಣ್ಣ. ನಿನಗೆ ನನ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅನ್ನೋದು ನನಗ್ ಗೊತ್ತು. ಹಾಗಂತ ಇದ್ರಲ್ಲಿ ಅದನ್ನ ಸಾಬೀತ್ ಮಾಡ್ಕೊಳ್ಳೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಣ್ಣ. ಅಣ್ಣ, ತಲೆ ತಗ್ಸೋ ಅಂತ ಕೆಲ್ಸ ನೀನೇನು ಮಾಡ್ತಿಲ್ಲ ಕಣೋ. ನಮ್ ಪರಿಸ್ಥಿತಿ ಗೊತ್ತಿದ್ರು ದುಡ್ಡು ಕೇಳ್ತಿದ್ದಾರಲ್ಲ, ಅವರು ತಲೆ ತಗ್ಸ್ಬೇಕಾಗಿರೋದು. ಇಷ್ಟಕ್ಕೂ ನಮ್ಮನೆಯಿಂದ ಯಾರು ಅಚಿಂತ್ಯನ ಮದುವೆ ಆಗ್ಲಿ ಅಂತ ಬಯಸಿ ಅವ್ರ ಮನೆಗೆ ಹೋಗಿಲ್ಲ. ಗೊತ್ತು ಕಣೆ, ಆದ್ರೂ ಹೆಣ್ಮಕ್ಳು ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ನಾವೇನಾದ್ರೂ ಮಾಡ್ಬೇಕಲ್ವೇನೆ? ನೀನ್ ಹೇಳೋದು ಸರಿಯಾಗೇ ಇದೆ ಚಕ್ಲಿ. ಹಾಗಂತ ಯೋಗ್ಯತೆಗ್ ಮೀರಿದ ಕೆಲ್ಸನ ಮಾಡಕ್ಕಾಗಲ್ಲ. ಮನೇಲಿ ಗಂಡು ಮಗ ಇದ್ದಾನೆ ಅಂತ ಇಷ್ಟೊಂದು ದೊಡ್ಡ ಭಾರನ ಹೊರಿಸೋದು ಎಷ್ಟು ಸರಿ ಹೇಳು? ಹಾಗಲ್ಲ ಕಣೆ. ದಯವಿಟ್ಟು ಅಣ್ಣ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಕೇಳ್ಬೇಡ ಪುಟ್ಟಿ, ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ರಾಜಿ, ಏನ್ ಮಾತಾಡ್ತಿದೀಯಾ? ಭಕ್ತಿ ಮದ್ವೆ ವಿಷಯ ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಕಣೆ. ಮದ್ವೆ ವಿಷಯ ಗೊತ್ತಾದಂಗೆ ಅವ್ರು ಕೇಳಿರೋ 25 ಲಕ್ಷದ ವಿಷಯನೂ ಗೊತ್ತಾಗ್ಲಿ ಬಿಡಿ ಅಕ್ಕ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಅಕ್ಕ. ನನಗೆ ಮೊದಲನೇ ಸರ್ತಿ ರಾಗಿಣಿ ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಪುಟ್ಟಿ ಮದ್ವೆನ ಮಾಡ್ಲೇಬೇಕು ಅನ್ನೋ ಆತ್ರಕ್ಕೆ ಶ್ರೀಕಾಂತನ್ನೇ ಹೊಣೆ ಮಾಡೋದು ಸರಿ ಇಲ್ಲ ಅಲ್ವಾ ಅಕ್ಕ? ಪಾಪ ಅಕ್ಕ, ಅವನು ಇಲ್ಲಿವರೆಗೂನು ಅವನ್ ಕೈಲಾಗಿದ್ ಮಟ್ಟಿಗೆ ಮನೆ ಜವಾಬ್ದಾರಿನ ನಿಭಾಯಿಸ್ಕೊಂಡೇ ಬರ್ತಾ ಇದ್ದಾನೆ. ಇನ್ ಮುಂದೇನಾದ್ರೂ ಅವನ್ ಮಗುಗೂ ಏನಾದ್ರೂ ಮಾಡ್ಬೇಕಲ್ವಾ? ಬಹುಶಃ ಅವ್ರಿದ್ದಿದ್ರೆ ನಾನು ಹೀಗೆ ಕೈ ಒಡ್ಡೋ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ಅಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೊ. 25 ಲಕ್ಷ ಹೊಂದಿಸೋದು ಈಗ ನನಗೆ ಕಷ್ಟ ಆಗ್ಬೋದು ಅಷ್ಟೇ. ಆದರೆ ನಾಳೆನೂ ನಾನು ಹೀಗೆ ಇರ್ತೀನಿ, ಇದೇ ಪರಿಸ್ಥಿತಿಲಿ ಇರ್ತೀನಿ ಅಂತ ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ರಾಣಿ. ನಿನ್ನ ಗಂಡನ ಮೇಲೆ, ಈ ಮನೆ ಮಗನ ಮೇಲೆ, ಈ ಅಣ್ಣನ ಮೇಲೆ ನಂಬಿಕೆ ಇಡಿ. ನಾನು ದುಡಿತೀನಿ, ಶಕ್ತಿ ಮೀರಿ ಎಲ್ಲನೂ ಸಂಪಾದಿಸ್ತೀನಿ. ಚಿಕ್ಕಮ್ಮ, ನೀವೇ ಪ್ರೀತಿಯಿಂದ ನಿಮ್ಮ ತವ್ರ ಮನೇಲಿ ಕೊಟ್ಟಿರೋ ಒಡವೆನ ಮನಸ್ಪೂರ್ವಕವಾಗಿ ಕೊಡ್ತಿರ್ಬೇಕಾದ್ರೆ ನಾನಿಷ್ಟು ಧೈರ್ಯ ಮಾಡದೇ ಇದ್ರೆ ಹೇಗ್ ಚಿಕ್ಕಮ್ಮ? ಸಾಕು. ಇನ್ ಯಾರಾದ್ರೂ ಇದ್ರ ಬಗ್ಗೆ ಈ ಮನೇಲಿ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಅಯ್ಯಯ್ಯೋ, ಅಕ್ಕ ಏನಾದ್ರೂ ಅಮೃತನ್ ಮನೆಗೆ ಹೋಗಿ ಗಲಾಟೆ ಮಾಡ್ಬಿಟ್ರೆ ಮುಂದೆ ನನ್ನ ಅಮೃತನ್ ಮದ್ವೆಗೆ ತುಂಬಾ ಕಷ್ಟ ಆಗುತ್ತೆ. ಮತ್ ನಾನ್ ಬರ್ದಿರೋ ಲವ್ ಲೆಟ್ರು ನನ್ನ ಜೇಬಲ್ಲೇ ಉಳಿದ್ಬಿಡುತ್ತೆ. ಇಲ್ಲ, ಅಕ್ಕ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಅಕ್ಕ,
ಇನ್ನೊಂದ್ಸರಿ ಯೋಚನೆ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಅಲ್ಲ, ಅಮ್ಮನ್ ನೋಡಿದ್ರೆ ಅಯ್ಯೋ ಅನಿಸ್ತಿದೆ, ಅದಕ್ಕೆ ಹೇಳ್ದೆ. ಈ ಚಿಕ್ಕಿ ವಿಚಿತ್ರವಾಗಿ ಮಾತಾಡ್ತಿದ್ಲು ಕಣ. ಅವಳು ಯಾವತ್ತೂ ಹಾಗೆ ಮಾತಾಡ್ದವಳೆ ಅಲ್ಲ. ನಿನ್ ಜೊತೆನೂ ಹಾಗೆ ಮಾತಾಡಿದ್ಲ? ನನ್ ಜೊತೆ ಮಾತಾಡೋಕೆ ಅಗಸ್ತ್ಯ, ಅಗಸ್ತ್ಯ, ನಾಳೆ ನಾವಿಬ್ರು ಆಚೆ ಹೋಗೋಣವಾ? ಯಾಕೆ? ನಂದು ಮೊಬೈಲ್ ಸ್ವಲ್ಪ ಹ್ಯಾಂಗ್ ಆಗ್ತಾ ಇತ್ತು, ತೋರ್ಸ್ಕೊಂಡ್ ಬರೋಣ ಅಂತ. ಅದಕ್ಕೆ ಅಣ್ಣನೇ ಯಾಕ್ಬೇಕು? ಸಿದ್ದು ಕೈ ಕೊಟ್ರೆ ಅವನೇ ರಿಪೇರಿ ಮಾಡಿಸ್ಕೊಂಡ್ ಬರ್ತಾನೆ. ಗುಡ್ ಐಡಿಯಾ. ನಾನು ಬೇಕಾದ್ರೆ ಸಿದ್ದು ಹೇಳ್ತೀನಿ. ಬೇಡ. ಅಣ್ಣ, ಅವಾಗ ನೀನು ಚಿಕ್ಕಿ ಬಗ್ಗೆ ಏನೋ ಹೇಳ್ತಿದ್ಯಲ್ಲ, ಏನ್ ಹೇಳು? ಅದಾ, ಭಕ್ತಿ ಬಗ್ಗೆ ಮಾತಾಡ್ತಿದ್ರಾ? ಛಾಯಾ, ನಿನಗೆ ಚಿಕ್ಕಿನ್ ನೋಡಿ ಏನನ್ನಿಸ್ತು? ಪಾಪ, ಎಂಗೇಜ್ಮೆಂಟ್ ಅಲ್ಲಿ ಅಷ್ಟೆಲ್ಲ ಆಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ಸುಳ್ಳು ಅಣ್ಣ, ಚಿಕ್ಕಿ ಏನು ಬೇಜಾರ್ ಮಾಡ್ಕೊಂಡಿರ್ಲಿಲ್ಲ. ಇಲ್ಲ, ಚಿಕ್ಕಿ ನನ್ನ ಜೊತೆ ಚಿಕ್ಕಪ್ಪ ಹೇಳಿದ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಅವ್ರೇನ್ ಕೆಟ್ಟೋರಲ್ಲ. ಚಿಕ್ಕ ವಯಸ್ಸಿಂದಾನು ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಅಗಸ್ತ್ಯ, ಚಿಕ್ಕ ವಯಸ್ಸಿಂದಾನು ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಅಗಸ್ತ್ಯ, ಅಣ್ಣ ಚಿಕ್ಕಿ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ, ಅದಕ್ಕೆ ಏನು ಮಾತಾಡ್ತಿಲ್ಲ. ಅಚಿಂತ್ಯ, ಚಿಕ್ಕಿ ಅವ್ರ ಚಿಕ್ಕಪ್ಪ ನನ್ನ ಹೆಸರನ್ನ ಲಗ್ನ ಪತ್ರಿಕೆಯಲ್ಲಿ ನೋಡಿ ಸಿಟ್ ಮಾಡ್ಕೊಂಡಿದ್ದಕ್ಕೆ ಚಿಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದ್ಲು. ಅವಳು ಹೇಳಿದ್ ಯಾಕೋ ನಾರ್ಮಲ್ ಆಗಿ ಅನಿಸ್ಲಿಲ್ಲ ಕಣೋ. ಅದ್ರಲ್ಲಿ ಏನಿದೆ ಅಗಸ್ತ್ಯ? ನಿನಗ್ ಬೇಜಾರಾಗ್ಬಾರ್ದು ಅಂತ ಸುಮ್ನೆ ಹೇಳಿರ್ತಾಳಷ್ಟೆ. ಹಾಗೆ ಹೇಳೋಕೆ ಚಿಕ್ಕಿಗೆ ಆದಿತ್ಯನೇ ಅಗಸ್ತ್ಯ ಅಂತ ಗೊತ್ತಿಲ್ವಲ್ಲ? ಅಗಸ್ತ್ಯ, ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಾನು ನಿನಗೆ ಹೇಳೋದೇ ಮರ್ತೋದೆ. ಸಂಜಯ್ ಕಾಲ್ ಮಾಡಿದ್ದ, ಆಫೀಸ್ ವಿಷಯ ಏನೋ ಮಾತಾಡ್ಬೇಕಂತೆ. ಇರು, ಕಾಲ್ ಮಾಡ್ತೀನಿ. ಫೋನ್ ಹ್ಯಾಂಗ್ ಆಗಿದೆ ಅಂತ ಹೇಳ್ದೆ, ಅವನ ಹತ್ರ ಹೆಂಗ್ ಮಾತಾಡ್ದೆ? ಅವನ ಜೊತೆ ಮಾತಾಡಿದ ಮೇಲ್ ಹ್ಯಾಂಗ್ ಆಯ್ತು. ಅಚಿಂತ್ಯ, ಚಿಕ್ಕಿನ ನಾಳೆ ಮಾತಾಡ್ಸ್ಕೊಂಬರೋಣ. ಅಗಸ್ತ್ಯ, ಹಾಗೆಲ್ಲ ಹೋದ್ರೆ ಪ್ರಾಬ್ಲಮ್ ಆಗಲ್ವಾ? ಅವಳ ಚಿಕ್ಕಪ್ಪ ಮೊದ್ಲೇ ಕೋಪದಲ್ಲಿರ್ತಾರೆ. ಹೌದು, ಬೇಡ. ಚಿಕ್ಕಿ 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 ಸಾಕಾಗೋಗಿದೆ ನನಗೆ ಕೇಳಿ ಕೇಳಿ. ಅಚಿಂತ್ಯ ಹೇಳ್ದಂಗೆ ಅವಳಿಗೆ ಇವನೇ ಅಗಸ್ತ್ಯ ಅಂತ ಗೊತ್ತಾಗ್ಬಿಟ್ರೆ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ಚಿಕ್ಕಿಗೆ ಇವನೇ ಅಗಸ್ತ್ಯ ಅಣ್ಣ ಅಂತ ಆದಷ್ಟು ಬೇಗ ಗೊತ್ತಾಗೋ ಹಾಗಾಗಿ ಇವರಿಬ್ರು ಮದ್ವೆ ಆಗ್ಬಿಟ್ರೆ ಅಪ್ಪನ ಮಾತನ್ನ ಉಳಿಸ್ದಂಗಾಗತ್ತೆ. ಬನ್ಶಂಕ್ರಮ್ಮ, ನೀನೇ ಕಾಪಾಡಮ್ಮ.